ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ನವೆಂಬರ್ ತಿಂಗಳ 17ರಿಂದ 24ನೇ ತಾರೀಕು ತನಕ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ ಮಾಡೋಣ. ಎನ್ವೈರನ್ಮೆಂಟ್ ರಿಲೇಟೆಡ್ ತುಂಬಾ ಇದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೈನ್ಸ್ ಬಗ್ಗೆ ಆಗಿರೋದು, ಎನ್ವೈರನ್ಮೆಂಟಲ್ ಸೈನ್ಸ್ ಆಗಿರ್ಬೋದು. ಸೊ ನೋಡೋಣ ಬನ್ನಿ. ನೋಡಿ, ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ತಾವು ಅಲ್ಲಿಂದ ತಗೋಬಹುದು. ಲಿಂಕ್ಗಳು ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು ಎಲ್ಲ ನೋಡಿ. ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ. KS, IS, ಗ್ರೂಪ್ ಬಿ, ಗ್ರೂಪ್ ಎ ಎಕ್ಸಾಮ್ಸ್ ಗಳಿಗೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಬನ್ನಿ, ನಾನು ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಬರ್ತೀನಿ. ಜಾಗತಿಕ ಕ್ಷಯರೋಗ TB ವರದಿ, ಗ್ಲೋಬಲ್ ಟ್ಯೂಬರ್ಕುಲೋಸಿಸ್ ರಿಪೋರ್ಟ್, ಇದು ಬಿಡುಗಡೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ. ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಬಿಡುಗಡೆ ಮಾಡಿದೆ. ವರದಿಯ ಪ್ರಕಾರ ಜಾಗತಿಕವಾಗಿ TB ಸಾವುಗಳಲ್ಲಿ ಅರ್ಧದಷ್ಟು ಭಾರತಕ್ಕೆ ಸೇರಿದೆ. ಯಾವುದು ಕರೆಕ್ಟ್ ಆನ್ಸರ್? ಎಸ್ ಸರ್, ಇದನ್ನು ಬಿಡುಗಡೆ ಮಾಡೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಆಪ್ಷನ್ 1 ಇಸ್ ರೈಟ್, ಆಪ್ಷನ್ 2 ರಾಂಗ್. ಕೇವಲ ಒಂದು ಮಾತ್ರ. ಆಪ್ಷನ್ 2 ಯಾಕೆ ರಾಂಗ್? ಅರ್ಧದಷ್ಟು ಜನ ಇಲ್ಲ, ಕಾಲು, ಅಪ್ರಾಕ್ಸಿಮೇಟ್ಲಿ 25% ಅಷ್ಟು ಜನ ಭಾರತದಲ್ಲಿದ್ದಾರೆ, ನಾಟ್ 50%. ಓಕೆ, ಇದು ತಪ್ಪು. ಸೊ ಹಂಗಾಗಿ ಆಪ್ಷನ್ 2 ತಪ್ಪು. ಓಕೆ, ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ಇದು ಏನಾಗುತ್ತೆ ಅಂತಂದ್ರೆ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಇಲ್ಲಿ ಏನು ಅಂತಾರೆ, ಜಾಗತಿಕವಾಗಿ ಮತ್ತೆ ಪ್ರಾದೇಶಿಕವಾಗಿ ಆ ರಾಷ್ಟ್ರಗಳಲ್ಲಿ, ಆ ಜಾಗತಿಕ ಗ್ಲೋಬಲಿ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ತಡೆಗಟ್ಟದಂಗೆ ಚಿಕಿತ್ಸೆಗಳನ್ನ ಪ್ರಗತಿ ಹೆಂಗಿದೆ, ವಾಟ್ ಇಸ್ ದ, ಬಿಕಾಸ್ ನಿಮಗೆ ಗೊತ್ತಿದೆ ಈ TBನ ಭಾರತದಲ್ಲಿ 2025 ಕೊನೆಗಾಣಿಸ್ಬೇಕು ಅಂದ್ಕೊಂಡಿದೀವಿ ಭಾರತದಲ್ಲಿ, ಅಲ್ವಾ ಸರ್? ಅದೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2030, ಅಲ್ವಾ ಸರ್? ಸೊ 5 ವರ್ಷ ಮುಂಚೆನೆ ನಾವು ಮಾಡ್ಬೇಕು ಅಂದ್ಕೊಂಡಿದೀವಿ. ಸೊ ಹಿಂಗೆ ನಾವು ನೋಡೋದಾದ್ರೆ, ಜಾಗತಿಕವಾಗಿ ನೋಡೋದಾದ್ರೆ 2024ರಲ್ಲಿ 1.2 ಮಿಲಿಯನ್ಗಿಂತ ಹೆಚ್ಚು ಸಾವುಗಳೇ ಕಾರಣವಾಗಿದ್ದು, ಈಗ 10.7 ಮಿಲಿಯನ್ ಜನರನ್ನು ಬಾಧಿಸ್ತಿದೆ. ಇಲ್ಲಿ ಭಾರತ ಈ 25% ಅಂದ್ರೆ ಕಾಲ್ ಭಾಗದಷ್ಟು ಭಾರತದಲ್ಲೇ ಇದ್ದಾರೆ, ಮುಂಚೂಣಿಯಲ್ಲಿದೆ. ಇಂಡಿಯಾ ಈಸ್ ಒನ್ ಆಫ್ ದ ಲೀಡಿಂಗ್ ಕಂಟ್ರಿ ಅಂತ ಕೂಡ ಹೇಳ್ಬೋದು. ಇಲ್ಲಿ ನಂತರ ಇಂಡೋನೇಷ್ಯಾದಲ್ಲಿ 10% ಜನ, ಫಿಲಿಪೈನ್ಸ್ 6.8, ಚೀನಾದಲ್ಲಿ 6.5, ಪಾಕಿಸ್ತಾನ, ನೈಜೀರಿಯಾ, ಕಾಂಗೋ, ಬಾಂಗ್ಲಾದೇಶ ಬರ್ತವೆ. ಈ ಒಂದು ರಿಪೋರ್ಟ್ ಪ್ರಕಾರ ಎಸ್ ಕಮ್ಮಿ ಆಗಿದೆ, ಇಲ್ಲ ಅಂತೇನಿಲ್ಲ. ಮೈಲ್ ಸ್ಟೋನ್ ನೋಡಿದ್ರೆ TB ಇನ್ಸಿಡೆಂಟ್ ರೇಟ್ಸ್ 12% ರಿಡಕ್ಷನ್ ಆಗಿದೆ. ಓಕೆ, ಭಾರತದಲ್ಲಿ ನಂಬರ್ ಆಫ್ TB ಡೆತ್ಸ್ ಕೂಡ ಡಿಡಕ್ಷನ್ ಆಗಿದೆ. ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಅದಕ್ಕಿಂತ ಮುಂಚೆ ಇದು ಪರ್ಪಸ್ ಏನು ನಾನು ನಿಮ್ಗೆ ಆಗ್ಲೇ ಹೇಳಿದೆ. ಇದು ಭಾರತದಲ್ಲಿ 2025, ವರ್ಲ್ಡ್ ಅಲ್ಲಿ 2030 WHO ಬೈ 80 to 90% ಕಮ್ಮಿ ಮಾಡಬೇಕು ಅಂತ. ಕಂಪ್ಲೀಟ್ ಎರಾಡಿಕೇಟ್ 2035 ಅಂತ ಟಾರ್ಗೆಟ್ ಇಟ್ಕೊಂಡಿರೋದು NDTB ಸ್ಟ್ರಾಟಜಿ. ಯಾವುದು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇನ್ನು ಗ್ಲೋಬಲ್ ಟ್ರೆಂಡ್ ಅಲ್ಲಿ ಏನಾಗ್ತದೆ ಅಂತ ನೋಡಿದ್ರೆ 1.7% 2023-24 ತನಕ ಇದ್ದಿದ್ದು ಏನು ಡಿಕ್ಲೈನ್ ಆಗಿದೆ. ಈ ವರ್ಷದಿಂದ ಈ ವರ್ಷಕ್ಕೆ 1.7% ಡಿಕ್ಲೈನ್, ಕಮ್ಮಿ ಆಗಿದೆ. 131 ಕೇಸಸ್ ಪರ್ 1 ಲಕ್ಷ ಪಾಪ್ಯುಲೇಷನ್ಸ್ಗೆ ಆಗ್ತಾ ಇದೆ. ರೀಜನಲ್ ಪ್ಯಾಟರ್ನ್ ನೋಡಿದ್ರೆ ಆಫ್ರಿಕನ್ ಅಂಡ್ ಸೌತ್ ಈಸ್ಟ್ ಏಷಿಯನ್, ದಯವಿಟ್ಟು ನೋಡ್ಕೊಳ್ಳಿ, ಈಸ್ಟರ್ನ್ ಮೆಡಿಟೇರಿಯನ್, ಯುರೋಪ್ ರೀಜನ್, ವೈಲ್ ಅಮೆರಿಕಾ saw the 4th consecutive rise due to under detection. ಅಂದ್ರೆ ಇಲ್ಲಿ ನೋಡೋದಾದ್ರೆ ರೀಜನಲ್ ಪ್ಯಾಟರ್ನ್ ಅಲ್ಲಿ ಆಫ್ರಿಕಾದಲ್ಲೂ ಕಮ್ಮಿ ಇದೆ, ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಬಿಕಾಸ್ ಆಫ್ ಬೇರೆ ಬೇರೆ ಕಾರಣಗಳಿಂದ. ಸೌತ್ ಈಸ್ಟ್ ಏಷ್ಯಾದಲ್ಲೂ ಕಮ್ಮಿ ಆಗ್ತಾ ಇದೆ, ಇದ್ರಲ್ಲೂ ಕಮ್ಮಿ ಆಗ್ತಾ ಇದೆ. ಓಕೆ, ಇನ್ನು ಜಿಯೋಗ್ರಫಿಕಲ್ ಅಲ್ಲಿ ನೋಡೋದಾದ್ರೆ ಸೌತ್ ಈಸ್ಟ್ ಏಷ್ಯಾದಲ್ಲಿ 34% ಜಾಸ್ತಿ ಇದೆ. ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ಏನ್ ಬರುತ್ತೆ? ಸೌತ್ ಈಸ್ಟ್ ಏನ್ ಕರಿತೀವಿ ನಾವು, ಇಂಡೋನೇಷ್ಯಾ, ಇವೆಲ್ಲ ನೋಡಿದ್ವಲ್ಲ, ಇಲ್ಲೆಲ್ಲ ನೋಡಿದ್ವಲ್ಲ, ಇಂಡೋನೇಷ್ಯಾ, ಫಿಲಿಪೈನ್ಸ್. ಸೊ ಆ ಕಡೆ ಸೈಡ್. ವೆಸ್ಟರ್ನ್ ಪೆಸಿಫಿಕ್ ಅಲ್ಲಿ 27, ಆಫ್ರಿಕಾದಲ್ಲಿ 25% ಇರ್ತಕ್ಕಂಥದ್ದು ರೀಜನ್ ಅಂತ ನೋಡಿದಾಗ. ಓಕೆ, ಸೊ ಇನ್ನು 8 ಕಂಟ್ರೀಸ್ 67% ಗ್ಲೋಬಲ್ ಕೇಸಸ್ ಇರೋದು ಇಂಡಿಯಾದಲ್ಲಿ, ಇಂಡೋನೇಷ್ಯಾದಲ್ಲಿ, ಫಿಲಿಪೈನ್ಸ್. ಇಂಡಿಯಾದಲ್ಲಿ ಹೈಯೆಸ್ಟ್ ಇರೋದು ನೋಡಿ. ಇಲ್ಲಿ ನೋಡಿ, ಆಫ್ರಿಕಾದಲ್ಲಿ 25%, ಬಟ್ ಇಂಡಿಯಾದಲ್ಲಿ 25% ಇದೆ. ಆಫ್ರಿಕಾದಲ್ಲಿ ಎಷ್ಟು ಕಂಟ್ರಿಗಳಿದೆ? ಸೊ ಇಂಡಿಯಾದಲ್ಲಿ ಜಾಸ್ತಿ ಇದೆ, ಬಟ್ ಸ್ಟಿಲ್ ನಾವು ಎರಾಡಿಕೇಟ್ ಮಾಡಕ್ಕೆ ಏನೇನೋ ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ. ಇನ್ನು ಇಂಡಿಯನ್ ಪರ್ಫಾರ್ಮೆನ್ಸ್ ನೋಡಿದ್ರೆ 2015ರಲ್ಲಿ ಪ್ರತಿ ಲಕ್ಷ ಜನಗೆ 247 ಪ್ರಕರಣ ಇತ್ತು. ಈಗ 2024ಕ್ಕೆ ಬಂದ್ರೆ ಪ್ರತಿ ಲಕ್ಷಕ್ಕೆ 187 ಕಮ್ಮಿ ಆಗಿದೆ. ಬಟ್ ಓವರ್ ಆಲ್ ನೋಡಿದಾಗ ಇಂಡಿಯಾದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾ ಇರೋದು. ಓಕೆ, 21% ಇಳಿಕೆ ಆಗಿದೆ. ಇನ್ನು ಇಲ್ಲಿ ಈ ಲಾಭದ ಹೊರತಾಗಿಯೂ ಭಾರತ ಪ್ರಸ್ತುತ ಕ್ಷಯದ ಘಟನೆಯು 2025ರ ವೇಳೆಗೆ 10 ಲಕ್ಷಕ್ಕೆ 44 ಪ್ರಕರಣ ನಿರ್ಮೂಲನೆ ಗುರಿ ದೂರವಿದೆ, 80% ಕಡಿತದ ಗುರಿಯಾಗಿದೆ. ಅಂದ್ರೆ ಅರ್ಥ, ನಾವು 80% ನ 2025ಕ್ಕೆ ನಾವು ಏನೋ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದನ್ನ ಅಚೀವ್ ಮಾಡ್ಬೇಕಂದ್ರೆ ಇನ್ನು ತುಂಬಾ ದಾಪುಗಾಲು ಹಾಕ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಇವೆಲ್ಲ ಕೇಸಸ್ಗಳು ನಾವು ನೋಡಿದ್ರೆ ಹೈ ಕೇಸ್ ಡಿಡಕ್ಷನ್ ಏನಿದೆ ಅದು ಕೂಡ ನಾವು ಪ್ರೀವಿಯಸ್ ಇದಕ್ಕೆ ನೋಡೋದಾದ್ರೆ ನೋಡಿ, 2024ರಲ್ಲಿ 26.1 ಲಕ್ಷ ರೋಗಿಗಳು
ರೋಗ ನಿರ್ಣಯ ಮಾಡಲ್ಪಟ್ಟರು, ಅಂದ್ರೆ ಕೇಸ್ ಡಿಟೆಕ್ಷನ್ ಆಗಿ ನಾವು ನೋಡಿದ್ದು. ಈಗ 2024ರಲ್ಲಿ ಒಟ್ಟು ಅಂದಾಜು ಕ್ಷಯರೋಗ 27 ಲಕ್ಷ. ಇದು ಹೆಚ್ಚಿನ ಪತ್ತೆ ದಕ್ಷಿಣ ಸೂಚಿಸುತ್ತದೆ. ಅಂದ್ರೆ ಲಾಸ್ಟ್ಗೂ ಇವಾಗ್ಲೂ, ಓಕೆ, ಇದು 25 ಆಗ್ಬೇಕು. ಇವಾಗ್ಲೂ ನೋಡೋದಾದ್ರೆ ನಾವು ಕಂಡಿಡಿಯೋದಿದೆಯಲ್ಲ, ಮೊದಲು ಏನಾಗ್ತಿತ್ತು ಅಂದ್ರೆ, ಏನಕ್ಕೆ ಕ್ಷಯ ರೋಗ ಆಗ್ತಿತ್ತು ಅಂದ್ರೆ ಸ್ಕ್ರೀನಿಂಗ್ ಗಳು ಆಗ್ತಿರ್ಲಿಲ್ಲ ಸರ್ಕಾರದ ವತಿಯಿಂದ. ಸ್ಕ್ರೀನಿಂಗ್ ಅಂದ್ರೆ ಏನು, ಅವರು ಎಲ್ಲೆಲ್ಲಿ ಕಂಡಿಡಿಯೋದು, ಯಾರ್ಯಾರು ಎಲ್ಲೆಲ್ಲಿ ಕ್ಷಯ ರೋಗದಿದೆ ಅಂತ ಅದಕ್ಕೆಲ್ಲ ಕ್ಯಾಂಪ್ ಮಾಡೋದು, ಅದು ಆಗ್ತಿರ್ಲಿಲ್ಲ. ಇವಾಗ ಜಾಸ್ತಿ ಮಾಡ್ತಾ ಇದೆ, ಅದಕ್ಕೆ ಜಾಸ್ತಿ ಸಿಗ್ತಾ ಇದೆ, ನಿರ್ಮೂಲನೆ ಮಾಡಕ್ಕೆ ನಾವು ನೋಡ್ತಾ ಇದೀವಿ. ಸೊ ಗ್ಲೋಬಲ್ ಲೆವೆಲ್ ಅಲ್ಲಿ ನಾನು ಆಲ್ರೆಡಿ ಇದನ್ನ ಬಗ್ಗೆ ಹೇಳಿದೀನಿ, ಏನೇನ ಎಷ್ಟೆಷ್ಟು ಟಾರ್ಗೆಟ್ ಇದೆ ಅಂತ. 2030 ಟಾರ್ಗೆಟ್ ಇದೆ, ಅದನ್ನ ನೋಡ್ಕೊಳ್ಳಿ. ಇನ್ನು ಇಂಡಿಯಾ ಲೆವೆಲ್ ಅಲ್ಲಿ ಇದನ್ನ ರಿಡಕ್ಷನ್ ಮಾಡಬೇಕು ಅಂತ ಹೇಳಿ ಏನೇನ್ ಮಾಡಿದ್ದಾರೆ, ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಆಫ್ ಟಿಬಿ ಎಲಿಮಿನೇಷನ್ ಅಂತ 2017-25 ಟಾರ್ಗೆಟ್ 8 ಇಟ್ಕೊಂಡಿರೋದು. ಈ ವರ್ಷ ನಾವು ಕಂಪ್ಲೀಟ್ ಆಗಿ 80% ಅಷ್ಟು ಟಿಬಿನ ಎರಾಡಿಕೇಟ್ ಮಾಡಬೇಕು ಅಂತ ಹೇಳಿ. ನಿಕ್ಷಯ್ ಪೋಷಣ ಯೋಜನಾ ಅಂತ ತಂದಿರತಕ್ಕಂಥದ್ದು, ಪ್ರಧಾನ ಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನ ಆಗಿರ್ಬೋದು. ಸೊ ಇವೆಲ್ಲ ಭಾರತ ಸರ್ಕಾರ, ಟಿಬಿ ಹಾರೇಗ ಜೇತ್ ಜೀತೇಗ, ಸೊ ಇವೆಲ್ಲ ಕ್ಯಾಂಪೈನ್ಗಳು ಭಾರತ ಸರ್ಕಾರ ಮಾಡಿರತಕ್ಕಂಥ ಸ್ನೇಹಿತರೆ. ಸೊ ಎಕ್ಸಾಮ್ ಅಲ್ಲಿ ನಿಮಗೆ ಏನ್ ಕೇಳ್ತಾರೆ ಅಂದ್ರೆ ಮೇನ್ ಪಾಯಿಂಟ್ಸ್ ಗಳನ್ನ ಇಲ್ಲಿ ಹೈಲೈಟ್ ಮಾಡಿದೆ ನೋಡಿ. ಎಷ್ಟು ಡಿಕ್ಲೈನ್ ಆಗಿದೆ ಭಾರತದಲ್ಲಿ, ಓಕೆ, ಗ್ಲೋಬಲ್ ಟ್ರೆಂಡ್ ಅಲ್ಲಿ ಏನ್ ಪ್ಯಾಟರ್ನ್ ಇದೆ, ಎಷ್ಟು ಡಿಕ್ಲೈನ್ ಆಗಿದೆ, ಇದು ಯಾರು ಬಿಡುಗಡೆ ಮಾಡಿದ್ರು, ಇಂಥದ್ದು ಹೆಚ್ಚಾಗಿ ಕೇಳ್ತಾನೆ ಅಷ್ಟೇ. ಟಾರ್ಗೆಟ್ಸ್ ಏನು, ಮತ್ತೆ ಈ ಲೆವೆಲ್ ನ ಅಚೀವ್ ಮಾಡಕ್ಕೆ ಭಾರತ ಏನೇನು ಪ್ರೋಗ್ರಾಮ್ ಇದೆ, ಓಕೆ, ಇದನ್ನ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ UNFCCC ಇದು ಕಾಪ್ ಬಗ್ಗೆ ಸಂಬಂಧಪಟ್ಟಂತೆ. ಕಾಪ್ 30 ನಿಮ್ಗೆ ಗೊತ್ತಿದೆ, ಬ್ರೆಜಿಲ್ ಬೆಲಮಲ್ಲಿ ಆಗ್ತಾ ಇದೆ ಅಲ್ವಾ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದು ನೋಡೋಣ ಬನ್ನಿ. UNFCCC ಅಡಿಯಲ್ಲಿ ಕಾಪ್ ಸರ್ವೋಚ್ಚ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾಗಿದ್ದು ಹವಾಮಾನ ಬದ್ಧತೆಯನ್ನು ಪರಿಶೀಲಿಸುವ ವಾರ್ಷಿಕ ಸಭೆ ಸೇರುತ್ತಾರೆ. ಹೌದು ಸರ್, ಪ್ರತಿ ವರ್ಷ ಕಾನ್ಫರೆನ್ಸ್ ಆಫ್ ಪಾರ್ಟಿ, ಓಕೆ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಕಂಬ್ಯಾಕ್ ಕ್ಲೈಮೇಟ್ ಚೇಂಜ್ ಅಂತ ಏನ್ ಕರಿತೀವಿ UNFCCC, ಓಕೆ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕ್ಲೈಮೇಟ್ ಚೇಂಜ್ ಅಂತ ಏನ್ ಕರಿತೀವಿ, ಇದರ ಒಂದು ಅಡಿಯಲ್ಲಿ ಪ್ರತಿ ವರ್ಷ ಕಾನ್ಫರೆನ್ಸ್ ಆಫ್ ಪಾರ್ಟಿ ಸೇರ್ತಾರೆ. ಹೋದ ವರ್ಷ ಬಾಕು ಅಜರ್ಬೈಜಾನ್ ಆಗಿತ್ತು, ಬಾಕು ಡಿಕ್ಲರೇಷನ್ ಅಂತ ಕೇಳಿದ್ವಿ. ಈ ಸಲ ಬೆಲಮ್ ಬ್ರೆಜಿಲ್, ಬೆಲಮ್ ಬಾಕು ಅಡಾಪ್ಷನ್ ಅಂತ ಕೇಳಿದ್ವಿ. ಈಗ ಬೆಲಮ್ ಡಿಕ್ಲರೇಷನ್ ಅಂತ ಕರಿತೀವಿ. ಆಸ್ಟ್ರೇಲಿಯಾ UNFCCC ಕಾಪ್ 31 ಆಯೋಜಿಸುತ್ತೆ, ಇದು ತಪ್ಪು, ಇದು ಸರಿ. ಹಾಗಾಗಿ ಕೇವಲ ಒಂದು. ಯಾಕೆ ತಪ್ಪು? ಕಾಪ್ 31 ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಕಂಟ್ರಿ ಯಾವುದು ಅಂತ ಗೊತ್ತಾ? ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ? ಯಾವ್ದು ನೆಕ್ಸ್ಟ್ ಕಂಟ್ರಿ ಕಾಪ್ 31? ತುರ್ಕಿಯೇ ಅಂತೀವ, ಟರ್ಕಿ ಆಯೋಜನೆ ಮಾಡ್ತಾ ಇದೆ. ಕಾಪ್ 32 ಇಥಿಯೋಪಿಯಾ ಆಯೋಜನೆ ಮಾಡ್ತಾ ಇದೆ. ಸೊ ಅದು ಘೋಷಣೆ ಆಗಿರತಕ್ಕಂಥದ್ದು. ಇನ್ನು ಬೆಲೆಮ್ ಪ್ಯಾಕೇಜ್ ನೋಡೋಣ. ನಮ್ಗೆ ಹೇಳಿದೆ ಬಾಕು ಡಿಕ್ಲರೇಷನ್, ಬಾಕು ಅಡಾಪ್ಷನ್ ಅಂತ ಏನ್ ಕರೀತಾರೆ. ಏನಿಲ್ಲ ಸರ್, ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ, 2015ರಲ್ಲಿ ಏನು ಪ್ಯಾರಿಸ್ ಅಲ್ಲಿ ಆಯ್ತು, ಓಕೆ, ಅದನ್ನ ನಾವು ಅಚೀವ್ ಮಾಡ್ತಾ ಇದೀವ. ಎನ್ವೈರನ್ಮೆಂಟ್ ರಿಲೇಟೆಡ್ ಏನೀಗ ಡೆವಲಪ್ಡ್ ನೇಷನ್ಸ್ ಡೆವಲಪಿಂಗ್ ಕಂಟ್ರೀಸ್ಗೆ ದುಡ್ಡು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಮಾಡಬಾರ್ದು ಅಂತಂದ್ರೆ ಅವರು ಟೆಕ್ನಾಲಜಿಗಳ ಅಳವಡಿಸ್ಕೋಬೇಕು, ಅದಕ್ಕೆ ದುಡ್ಡು ಬೇಕು, ಅವ್ರು ಕೊಡ್ತಾ ಇದಾರ. ಏನ್ ಟಾರ್ಗೆಟ್ ಇತ್ತು, ಅದು ಅಚೀವ್ ಆಗಿದೆಯಾ, ಅಥವಾ ಈಗ ಹೊಸದಾಗಿ ಏನಾದ್ರು ಮಾಡ್ಬೋದಾ? ಫಾಸಿಲ್ ಫ್ಯೂಯಲ್ಸ್ ನ ಇನ್ನು ಹೆಂಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಇನ್ನು ಬೇಗ ಅದನ್ನ ಕಮ್ಮಿ ಮಾಡಬೇಕು. ಸೊ ಇವನ್ನೆಲ್ಲ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಪ್ರತಿ ವರ್ಷ ಸೇರ್ತಾರೆ. ಹೋದ ವರ್ಷ ಏನ್ ನಾವು ಟಾರ್ಗೆಟ್ ಇದು ಅದು ಅಚೀವ್ ಆಯ್ತಾ? ಪ್ರತಿ ದೇಶಗಳು NDC ಕೊಡ್ತವೆ. NDC ನ್ಯಾಷನಲ್ ಡಿಟರ್ಮೈಂಡ್ ಏನಂತ ಕರಿತೀವಿ, ನ್ಯಾಷನಲಿ ಡಿಟರ್ಮೈಂಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ. ಓಕೆ, ಇದು ಏನೋ ಪ್ರತಿ ದೇಶ, ನಮ್ಮ ಭಾರತ ಏನ್ ಕೊಡ್ತಾ ಇದೆ, 5 ವರ್ಷಕ್ಕೊಂದ್ಸಲ ಏನ್ ಕೊಟ್ಟಿದೀವಿ, ಸೊ ಅದನ್ನ ನಾವು ಅಚೀವ್ ಮಾಡಿದೀವ ಏನಿದೆ. ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಏನೇನ್ ಡಿಸ್ಕಸ್ ಮಾಡಿದರೆ ಅಂತ ನಾವು ನೋಡೋದಾದ್ರೆ ನೋಡಿ, ನಮಗೆ 2000 ನೋಡಿ ಇಲ್ಲಿ ನೋಡಿ, ಬಾಕು ಟು ಬೆಲ್ಗಾಮ್ ರೋಡ್ ಮ್ಯಾಪ್, ಓಕೆ, ಬೆಲ್ಲಮ್ ರೋಡ್ ಮ್ಯಾಪ್ ನೋಡೋದಾದ್ರೆ ಅಜರ್ಬೈಜಾನ್ ಲಾಸ್ಟ್ ಏನ್ ಕಾಪ್ 29 ನಡೆದಿತ್ತು 1.3 ಟ್ರಿಲಿಯನ್ ಆನ್ಯುಯಲಿ 2035 ಫಾರ್ ಕ್ಲೈಮೇಟ್ ಫೈನಾನ್ಸ್ ಕೊಡಬೇಕಾಗಿತ್ತು. ಓಕೆ, ಅದು ಕೊಡ್ತಾ ಇದ್ರೆ ಇಲ್ಲ ನೋಡಿ. ಆಕ್ಚುಲಿ ನಾವು ಕನ್ನಡದಲ್ಲಿ ತಗೊಂಡಿದ್ದೀನಿ, ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತೀವಿ. ಆಕ್ಚುಲಿ ನೋಡೋದಾದ್ರೆ 325, ಓಕೆ, ನಾ ವಿಲ್ ಶೋ ಯು, ಹೋಯ್ತದು. ವಾರ್ಷಿಕವಾಗಿ 310-340 ಶತಕೋಟಿ ಡಾಲರ್ ಕೊಡಬೇಕು. ಓಕೆ, ಆದ್ರೆ ಈಗ ಬರ್ತಾ ಇರೋದು ಬರೀ 26 ಶತಕೋಟಿ ಡಾಲರ್ ಅಷ್ಟೇ. ಇನ್ನು ಇದು ಯಾವಾಗ 2035 ಕೊಡ್ತೀನಿ ಅಂತ ಲಾಸ್ಟ್ ಬಾಕುಲೆ ಹೇಳಿದ್ರು. ಅಜರ್ಬೈಜಾನ್ ಬತ್ ಕೊಡ್ತಾ ಇದಾರ? ಇಲ್ಲ. ಸೊ ಹಂಗಾಗಿ ಈ ಬೆಲಮ್ ಪ್ಯಾಕೇಜ್ ಅಂತಕ್ಕಂಥದ್ದು ಕೀ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಕನ್ನಡದಲ್ಲಿ ಹೇಳ್ತೀನಿ, ನಮ್ಗೆ ಇಲ್ಲಿ ಇಂಗ್ಲಿಷ್ ಬೇಕಾದ್ರೆ ನೋಡ್ಕೊಳ್ಳಿ. ಕನ್ನಡದಲ್ಲಿ ನೋಡೋದಾದ್ರೆ ಓಕೆ, ಈ ಒಂದು ಬೆಲಮ್ ಪ್ಯಾಕೇಜ್, ಯಾಕಂದ್ರೆ ಬೆಲಮ್ ಅಲ್ಲಿ ನಡೆದಿದ್ದು ಅಲ್ಲಿ ನಿಮ್ಗೆ ಅಮೆಜಾನ್ ರೈನ್ ಫಾರೆಸ್ಟ್ ನ ಒಂದು ಬಾರ್ಡರ್ ಬರುತ್ತೆ. ಓಕೆ, ಆ ತುದಿಯಲ್ಲಿ ಬರುತ್ತೆ, ಅಮೆಜಾನ್ ರಿವರ್ ಹತ್ರ ಬರುತ್ತೆ. ಸೊ ಇದರ ಏನು ಅಂತ ನೋಡೋದಾದ್ರೆ ಇಲ್ಲಿ 29 ಮಾತೆಗಳ ನಿರ್ಧಾರಗಳ ಸಮಗ್ರವಾದ ಹಣಕಾಸುಗೆ ಸಂಬಂಧಪಟ್ಟಂತೆ ಮತ್ತೆ ಪರಿವರ್ತನೆಗಳು, ಅದನ್ನು ಟ್ರ್ಯಾಕಿಂಗ್ ಮಾಡಬೇಕು. ಸೊ ಹಂಗಾಗಿ ಇಲ್ಲಿ ಮುಖ್ಯವಾಗಿ ಬೆಲಮ್ ಪ್ಯಾಕೇಜ್ ನ ಅಡಿಯಲ್ಲಿ ಜಾಗತಿಕ ಮುಚುರಾವೋ
ಒಪ್ಪಂದ ಮಾಡ್ತಾರೆ. ಮುಚ್ಚುರಾವು ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಟಾರ್ಗೆಟ್ 2 ವರ್ಷ, ನೆಕ್ಸ್ಟ್ 2 ವರ್ಷ ಟಾರ್ಗೆಟ್ ಅಲ್ಲಿ ಓಕೆ ಫೈನಾನ್ಸ್ ಆಗ್ಬೇಕು. ಫೈನಾನ್ಸ್ ಕೊಟ್ಟು ನಾವು ಈ ಒಂದು ಕ್ಲೈಮೇಟ್ ಚೇಂಜ್ ನ ಕಂಬ್ಯಾಕ್ ಮಾಡಬೇಕು. ಓಕೆ, ಹಾಗಾಗಿ ದಿಸ್ ಇಸ್ ಒಂದು ಕಡ್ಡಾಯ ಗುರಿಯನ್ನು ಕೊಡ್ತಾ ಇರೋದೇ ಮುಟ್ಟಿರಾವು ಒಪ್ಪಂದ ಅಂತ. ಇಲ್ಲಿ ಏನಾಗುತ್ತೆ, ಈ ಒಪ್ಪಂದವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವಿನ ರಾಜಿ ಎಂದು ನೋಡಲಾಗುತ್ತದೆ. ಮಹತ್ವಾಕಾಂಕ್ಷೆ ಗೀತೆ ವಿತರಣೆ ಮೇಲೆ ಕೇಂದ್ರೀಕರಿಸಲಾಗ್ತದೆ. ಅಂದ್ರೆ ನೀವು ಏನು ದುಡ್ಡು ಕೊಡ್ತೀರಾ, ಕೊಡ್ಬೇಕು, 2 ವರ್ಷ ಟಾರ್ಗೆಟ್ ಇದೆ, ಇದಕ್ಕೆ ಕೊಟ್ಟಿ ಇದರಲ್ಲಿ ನೀವೇನ್ ಕೊಡ್ತೀರಾ ಅದನ್ನ ಟ್ರ್ಯಾಕ್ ಮಾಡಲಾಗತ್ತೆ. ಗ್ಲೋಬಲ್ ಮುಟ್ಟಿರೋ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿ ನೀವು ಏನು ಈ ಹವಾಮಾನ ಅಂದ್ರೆ ಏನಕ್ಕೆ ಕೊಡ್ತಾರೆ ಅಂದ್ರೆ ಅವರು ಬೆಳವಣಿಗೆ ಈಗ ನೋಡಿ, ಡೆವಲಪ್ಡ್ ನೇಷನ್ಸ್ ಆಲ್ರೆಡಿ ಏನಿವೆ ಏನು ತುಂಬಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಮಾಡಿ ಇಷ್ಟೊಂದು ಹಾಳು ಮಾಡಿದ್ದಾರೆ. ಯಾಕಂದ್ರೆ ಡೆವಲಪ್ ಆಗಿದ್ದಾರೆ ಅವರು, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಮಾಡಿ ಡೆವಲಪ್ ಆಗಿದ್ದು ಅವರ ಪ್ರೊಡಕ್ಷನ್ ಕಾರ್ಖಾನೆಗಳಿಂದೆಲ್ಲ. ಈಗ ನೀವು ಮಾಡಬೇಡಿ ಅಂದ್ರೆ ಡೆವಲಪಿಂಗ್ ನೇಷನ್ಸ್ಗೆ ಅಲ್ವಾ, ಅಭಿವೃದ್ಧಿ ಹೊಂದುತ್ತಿರೋದವ್ರಿಗೆ. ಹಾಗಾಗಿ ಮಾಡಬೇಡಿ ಅಂದ್ರೆ ಅವ್ರು ಟೆಕ್ನಾಲಜಿ ಕೊಡಬೇಕು, ಬೇರೆ ಅಳವಡಿಸ್ಕೋಬೇಕು ಅಂದ್ರೆ ಅವ್ರು ದುಡ್ಡು ಬೇಕು, ಅದನ್ನ ಇವ್ರು ಕೊಡಬೇಕು. ಸೊ ಅರ್ಥ ಆಯ್ತಲ್ವಾ. ಸೊ ಅದು ಮತ್ತೆ ಜಸ್ಟ್ ಟ್ರಾನ್ಸಿಷನ್ ಮೆಕ್ಯಾನಿಸಮ್ ಅಂತ. ಜಸ್ಟ್ ಟ್ರಾನ್ಸಿಷನ್ ಮೆಕ್ಯಾನಿಸಮ್ ಅಂತಕ್ಕಂಥದ್ದು ಅಂದ್ರೆ ಇಲ್ಲಿ ಹೊಸದಾಗಿ ಏನು ಮಾಡೋದಲ್ಲ, ಇರೋದನ್ನ ಬೆಂಬಲ ಮಾಡೋದು. ಬೇರೆ ರಾಷ್ಟ್ರಗಳು ಒಟ್ಟಿಗೆ ಸೇರಿ ಏನ್ ಮಾಡೋದು, ಥರ್ಡ್ ಪಾರ್ಟಿಗೆ ಏನು ಈಗ ಹಿಂದುಳಿದ ರಾಷ್ಟ್ರ ಅಂತ ಏನಿದೆ ಅಲ್ಲಿಗೆ ಆರ್ಥಿಕತೆ ಸಹ ಕೊಡೋದು, ಕೋಪರೇಟಿವ್ ಮಾಡೋದು, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದು. ಅದಕ್ಕೆ ಜಸ್ಟ್ ಟ್ರಾನ್ಸಿಷನ್ ಮೆಕ್ಯಾನಿಸಮ್ ಅಂತ ಹೇಳಿ ಇದನ್ನು ಕೂಡ ಇದರಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮತ್ತೆ ಜಾಗತಿಕ ಅನುಷ್ಠಾನ ನಮ್ದು ಏನು 1.5 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಮ್ಮಿ ಹೋಗ್ಬೇಕು, ಅದನ್ನ ಇಲ್ಲಿ ಎಲ್ಲಾ ರಾಷ್ಟ್ರಗಳು ಕೂಡ NDCಗಳು ತಮ್ಮ ಒಂದು ನ್ಯಾಷನಲ್ ರಿಟೈರ್ಮೆಂಟ್ ಕಾಂಟ್ರಿಬ್ಯೂಷನ್ಸ್ ಅಂತ ಏನ್ ಕೊಡ್ತೀರಾ, ರಾಷ್ಟ್ರೀಯ ಒಂದು ನಿರ್ದಿಷ್ಟ ಕೊಡುಗೆಗಳು ಅಂತ ನೀವೇನ್ ಸಬ್ಮಿಟ್ ಮಾಡ್ತೀರಾ ಅಲ್ಲ ಅಳವಡಿಸ್ಕೋಬೇಕು, ಅದನ್ನ ಟ್ರ್ಯಾಕ್ ಮಾಡಬೇಕು. ನೀವು ಏನ್ ಅಳವಡಿಸ್ಕೊಂಡಿದ್ದೀರಾ ನೆಕ್ಸ್ಟ್ 5 ವರ್ಷ ಏನ್ ಮಾಡ್ತೀವಿ ಅಂತ, ಸೊ ಅದನ್ನ ನೀವು ಮಾಡ್ತಾ ಇದ್ದೀರಾ. ನಮ್ದಲ್ಲಿ ಇದೆಯಲ್ಲ 2070ಕ್ಕೆ ನೆಟ್ ಝೀರೋ ಮಾಡಬೇಕು ಅಂತಿದೆ, ನೆಟ್ ಝೀರೋ. ಓಕೆ, 2030ಕ್ಕೆ ನಾವು 50% ಆಫ್ ಏನೋ ರಿನ್ಯೂವಬಲ್ ಎನರ್ಜಿಯಿಂದ ನಾವು ಇದು ಮಾಡ್ತೀವಿ, ಏನೋ ಏನಂತೆ ನಾವು ವಿದ್ಯುತ್ ಅಂದ್ರೆ ಎನರ್ಜಿನ ಉತ್ಪಾದನೆ ಮಾಡ್ತೀವಿ ಅಂತ ಇತ್ತು. ನಾವು ಆಲ್ರೆಡಿ ಅಚೀವ್ ಮಾಡ್ಬಿಟ್ಟಿದೀವಿ. 2025ಕ್ಕೆ ನಾವು ಅಚೀವ್ ಮಾಡ್ಬಿಟ್ಟಿದೀವಿ. ಈ ವರ್ಷ ಕರೆಂಟ್ ಅಫೇರ್ ಓದಿದಿರಲ್ಲ, ನಮ್ಮ ಪ್ರೀವಿಯಸ್ ಕರೆಂಟ್ ಅಫೇರ್ಸ್. ಸೊ ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಮತ್ತೆ ಬೆಲಂ 4 ಇಂಟು ಪ್ರತಿಜ್ಞೆ ಅಂತ ಅಂದ್ರೆ ನಾವು ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಫಾಸಿಲ್ ಫ್ಯೂಯಲ್ಸ್ ನ ಬಿಟ್ಟು ಹೈಡ್ರೋಜನ್, ಒಂದು ಜೈವಿಕ ಇಂಧನ, ಜೈವಿಕ ಅನಿಲ, ಈ ಇಂಧನಗಳು ಅಂದ್ರೆ ಬ್ಯಾಟರಿ ಆಪರೇಟೆಡ್, ಸೊ ಇಂಥದನ್ನುಗಳನ್ನ ಹೆಚ್ಚಾಗಿ ಬೆಳೆಸಬೇಕು. ಅದಕ್ಕೆ 4 ಅಂತ ಹೇಳೋದು, 1, 2, 3, 4 ಇದನ್ನ ನಾವು ಅಳವಡಿಸ್ಕೋಬೇಕು. 2035 ಒಳಗೆ ಸುಸ್ಥಿರ ಇಂಧನವನ್ನು ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಓಕೆ, ಸೊ ಇವೆಲ್ಲ ತುಂಬಾ ಇದೆ ಸ್ನೇಹಿತರೆ ಇದರಲ್ಲಿ. ಮತ್ತೆ ಲಿಂಗ ಕ್ರಿಯೋಜನೆ ಅದು ವೆರಿ ಇಂಪಾರ್ಟೆಂಟ್. ಓಕೆ, ಏನದು ಲಿಂಗ ಕ್ರಿಯೋಜನೆ ಅಂದ್ರೆ ಗ್ಯಾಪ್ ಅಡಾಪ್ಷನ್ ಅಂದ್ರೆ ನಾವು ಜೆಂಡರ್ ಗ್ಯಾಪ್ ಅಡಾಪ್ಷನ್ ಅಂತ ಏನ್ ಕರಿತೀವಿ. ಇಲ್ಲಿ ಬರೀ ಪುರುಷರು ಅಥವಾ ಈ ತರನೇ ಅಲ್ಲ, ಎಲ್ಲರೂ ಇದರಲ್ಲ ಭಾಗ್ಯ, ಮಹಿಳೆಯರಿಂದ ಹಿಡಿದು ವಿಶೇಷವಾಗಿ ದುರ್ಬಲ ಸಮುದಾಯದ ಮಹಿಳೆಯರು, ಬಡವರು ಎಲ್ಲ ಇಲ್ಲಿ ನೋಡಿ, ಹಸಿವು, ಬಡತನ, ಜನ ಕೇಂದ್ರಿತ ಹವಾಮಾನ ಕ್ರಿಯೆ ಕುರಿತು ಬೆಲಂ ಘೋಷಣೆ ಮಾಡ್ತಾರೆ. ಅಂದ್ರೆ ದುರ್ಬಲ ಸಮುದಾಯವನ್ನು ಕೂಡ ಇದರಲ್ಲಿ ತಗೋಬೇಕಾಗತ್ತೆ, ನಾವು ಅವ್ರಿಗೂ ಕೂಡ ಸಹಾಯ ಮಾಡ್ಬೇಕಾಗುತ್ತೆ, ಅವ್ರಿಗೂ ಕೂಡ ಇದು ಅವೇರ್ನೆಸ್ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು. ಸೊ ಭಾರತ ಕೂಡ ಮಾತಾಡ್ತಾರೆ ಇದ್ರ ಬಗ್ಗೆ ಎಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ ಏನೇನು ಮಾತಾಡ್ತಾರೆ ಅಂತ. ಸೇಮ್ ಅದೇ ರಿಪೀಟ್ ಇದೆ. ನಮ್ಗೆ ಈಗ ಸಿಗ್ತಿರೋದು ಪ್ರತಿ ವರ್ಷ ಇಷ್ಟು ಬೇಕು, ಆದ್ರೆ ಕೊಡ್ತಾ ಇರೋದು ಮಾತ್ರ 26 ಡೆವಲಪ್ಡ್ ನೇಷನ್ಸ್ ಇಂದ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಸೊ ಇದನ್ನ ಬೆಲಂ ನಾವು ಪ್ಯಾಕೇಜ್ ಅಂತ ಕರಿತೀವಿ. ಇದ್ರಲ್ಲಿ ನೋಡಿ ಏನೇನಿದೆ ಬೆಲಂ ಪ್ಯಾಕೇಜ್ ಅಲ್ಲಿ. ಇನ್ನೊಂದ್ಸಲ ಇಂಗ್ಲಿಷ್ ಅಲ್ಲಿ, ಬೆಲಂ ಪ್ಯಾಕೇಜ್ ಅಲ್ಲಿ ಗ್ಲೋಬಲ್ ಮ್ಯೂಚುರೋ ಅಗ್ರಿಮೆಂಟ್ ಆಗುತ್ತೆ, ಗ್ಲೋಬಲ್ ಇಂಪ್ಲಿಮೇಷನ್ ಟ್ರ್ಯಾಕರ್ ಆಫ್ ಬೆಲಂ ಮಿಷನ್, ಟ್ರ್ಯಾಕಿಂಗ್ ಮಾಡಬೇಕು 1.5 ಡಿಗ್ರಿಗೆ, ಮತ್ತೆ ಗ್ಲೋಬಲ್ ಗೋಲ್ ಅಡಾಪ್ಷನ್ಸ್ ಆಗಿರ್ಬೋದು. ಓಕೆ, ಮತ್ತೆ ಬೆಲಂ ಹೆಲ್ತ್ ಆಕ್ಷನ್ ಪ್ಲಾನ್ ಅಂದ್ರೆ ಗ್ಲೋಬಲ್ ಹೆಲ್ತ್ ನ ಅಂದ್ರೆ ಹೆಲ್ತ್ ಆಕ್ಷನ್ ಅಂತಂದ್ರೇನು, ನಾವು ಈ ಹೆಲ್ತ್ ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಎಮಿಷನ್ ಕಮ್ಮಿ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ಕ್ಲೈಮೇಟ್ ನ ನಾವು ಎಮಿಷನ್ ನ ನಾವು ಟಾರ್ಗೆಟ್ ಇಟ್ಕೊಂಡು ಅದನ್ನ ಅಚೀವ್ ಮಾಡಬೇಕು. ಮತ್ತೆ ಬೆಲಂ 4X ಪ್ಲೆಡ್ಜ್ ಆಗಿರ್ಬೋದು. ಓಕೆ, ಸೊ ಇವೆಲ್ಲ ಒಂದ್ಸಲ ಬೆಲಂ ಜೆಂಡರ್ ಆಕ್ಷನ್ ಪ್ಲಾನ್ ಆಗಿರ್ಬೋದು, ಅಂದ್ರೆ ಎಲ್ಲರನ್ನೂ ಒಳಗೊಳ್ಳತಕ್ಕಂಥದ್ದು ಈ ಒಂದು ಆಕ್ಷನ್ ಅಲ್ಲಿ ಅಂತ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಡಿಸ್ಕಷನ್ ಆಗಿರೋದು ಸ್ನೇಹಿತರೆ. ಇದ್ರ ಬಗ್ಗೆ ಹೆಚ್ಚಾಗಿ ನಿಮ್ಗೆ ಒಂದ್ 2-3 ಪಾಯಿಂಟ್ಗಳು ಬರ್ತವೆ. ಬೆಲಂ ಆಕ್ಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಕೇಳ್ತೀನಿ ನೋಡಿ, ಇವಾಗ ಈಗ ನೋಡಿ ಸಿಂಪಲ್ ಆಗಿ ಒಂದು ಕ್ವಶನ್ ತಗೋತೀನಿ. ಇತ್ತೀಚೆಗೆ ಸುದ್ದಿಲ್ವಾ ಗ್ಲೋಬಲ್ ಮ್ಯೂಚುರಾವ್ ಉಪಕ್ರಮ ಇವುಗಳಿಗೆ ಸಂಬಂಧಿಸಿದೆ ಅಂತ. ವಾಟ್ ಇಸ್ ಮ್ಯೂಚುರಾವ್ ಅಂತಂದ್ರೇನು, ಫಾಸಿಲ್ ಫ್ಯೂಯಲ್ ಅಂತ ಹೊರಗೆ ಬರಬೇಕು, 2 ವರ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ, ಅದಕ್ಕೆ ಫೈನಾನ್ಸ್ ಕೊಡಬೇಕು ಅಂತ ಒಂದು ಆಪ್ಷನ್ಸ್ ಎಲ್ಲಿದೆ. ಇಂಗಾಲ ವ್ಯಾಪಾರಕ್ಕಾಗಿ ಜಾಗತಿಕ ಮಾರುಕಟ್ಟೆ ಇಲ್ಲ, ಅದಲ್ಲ. ಸಾಗರ ಪ್ಲಾಸ್ಟಿಕ್ ಬಗ್ಗೆನ ಅಲ್ಲ. ವಿಶ್ವಾದ್ಯಂತ ವಿದ್ಯುತ್ ವಾಹನ ಉತ್ತೇಜಿಸುವ ಒಂದು ನಿಧಿ ಅಲ್ಲ. ಪಳಲಿಕೆ ಇಂಧನದಿಂದ ದೂರ ಪರಿವರ್ತನೆ ವೇಗಗೊಳಿಸು ಸಾಮೂಹಿಕ ಸಜ್ಜುಗೊಳಿಸುವಿಕೆ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ ಹಿಂಗೆ ಬರ್ತವೆ ಕ್ವಶನ್ಸ್. ನಿಮ್ಗೆ ಇಲ್ಲಿ ಪಾಯಿಂಟ್ಸ್ ಗಳೇನಿದೆಯಲ್ಲ ಬೇಕಾದ್ರೆ ಕೇಳಬಹುದು. ಬೆಲಂ ಲಿಂಗ ಕ್ರಿಯಾ ಯೋಜನೆ. ಓಕೆ, ಸೊ ಇದನ್ನ ಬಗ್ಗೆ ಕೇಳಬಹುದು. ಸೊ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಇದು ಏನಿದು ಅಂತ ಕೇಳಬಹುದು ಆಪ್ಷನ್ ಅಲ್ಲಿ. ಏನಿದು, ಹವಾಮಾನ ಕ್ರಿಯೆಯನ್ನು ಬಲಪಡಿಸಲು ಹವಾಮಾನ ಆಡಳಿತದಲ್ಲಿ ಮಹಿಳೆಯರು, ವಿಶೇಷ ದುರ್ಬಲ ಸಮುದಾಯಗಳನ್ನ ಒಟ್ಟಿಗೆ ತಗೋಬೇಕು ಅಂತಕ್ಕಂಥದ್ದು. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಹಂಗೆ ನಿಮ್ಗೆ ಮ್ಯೂಚುರೋ ಆಯ್ತು, ಬೆಲಂ ಪ್ಯಾಕೇಜ್ ಇದು ಸುದ್ದಿಯಲ್ಲಿ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಬಹುದು. ಇದು ಯಾವುದು ಅಂತಂದ್ರೆ 29 ಮಾತುಕತೆಗಳು COP30 ಏನಾಯ್ತು ಅದನ್ನ ಬಲವಾದ ಹಣಕಾಸು ಹೊಂದಿಸ್ಬೇಕು,
ಬರೀ ಅದು ಪರಿವರ್ತನೆ ಕ್ರಮಗಳಾಗಿರ್ಬೋದು, ಆ ದುಡ್ಡು ಕೊಡೋ ಟ್ರ್ಯಾಕಿಂಗ್ ಮಾಡಬೇಕು, ಪ್ಯಾರಿಸ್ ಒಪ್ಪಂದಗಳ ಗುರಿಗಳನ್ನು ವೇಗವರ್ಧನೆ ಮಾಡಬೇಕು, ಇವೆಲ್ಲ ಅನುಷ್ಠಾನಗಳದ್ದು ಬೆಲೆಂ ಪ್ಯಾಕೇಜ್ ಅಲ್ಲಿ ಇದೆ ಅಂತ ನೀವು ಗೊತ್ತಿರಬೇಕು. ಈ ತರ ಪಾಯಿಂಟ್ಸ್ಗಳು ಹಿಂಗೆ ಕೇಳೋದು ಎಕ್ಸಾಮ್ ಅಲ್ಲಿ. ಅರ್ಥ ಆಗ್ತಿದೆ ಅನ್ಕೋತೀನಿ. ನಿಮ್ಗೊಂದು ಎಕ್ಸಾಂಪಲ್ ಅಲ್ಲಿ ತೋರಿಸಿದ್ದೀನಿ. ಓಕೆ, ಇದನ್ನ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ಇತ್ತೀಚೆಗೆ ಯಾವ ಪ್ರಾದೇಶಿಕ ಗುಂಪು ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ಚಲನೆ ಸುಗಮಗೊಳಿಸಲು ಒಂದು ಗುರುತು ಏಕನಿಲುಗಡೆ ಪ್ರಯಾಣ ವ್ಯವಸ್ಥೆಯನ್ನು ಅನುಮೋದಿಸಿದೆ? ಅಂದ್ರೆ ಒನ್ ಸ್ಟಾಪ್ ಟ್ರಾವೆಲ್ ಸಿಸ್ಟಮ್ ಅಂತ ಹೇಳಿ ನೋಡ್ತಾರೆ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನಾನು ಯಾಕಂದ್ರೆ ಇಲ್ಲಿ ನಿಮ್ಗೆ ಇಮೇಜ್ ಹಾಕಿದ್ದೀನಿ, ಇಮೇಜ್ ಹಾಕಿಲ್ಲ ಅಂತ ಗೊತ್ತಾಗಲ್ಲ ನಿಮ್ಗೆ. ಯಾವ ಪ್ರಾದೇಶಿಕ ಗುಂಪು ಸಾರಿ ಯಾವುದು ಅಂತಂದ್ರೆ ಗಲ್ಫ್ ಸಹಕಾರ ಮಂಡಳಿ, GCC. ಓಕೆ, ಈ GCC ಏನಿದೆ, ಗಲ್ಫ್ ಕೋಆಪರೇಟಿವ್ ಕಾರ್ಪೊರೇಷನ್ ಏನಿದೆ, ಇವುಗಳು ಗಲ್ಫ್ ಕಂಟ್ರೀಸ್ ಅಂತ ಏನ್ ಕರಿತೀವಿ, ಸೌದಿ ಅರೇಬಿಯಾ, ಒಮನ್, UAE, ಕತರ್, ಬಹರೀನ್, ಕುವೈತ್, ಈ ಎಲ್ಲಾ ಕೂಡ ಒನ್ ಸ್ಟಾಪ್ ಟ್ರಾವೆಲ್ ಸೊಲ್ಯೂಷನ್. ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಚೆಕಿಂಗ್ ಆಗಬೇಕು ನೀವು ಇಂಟರ್ನಲಿ ಎಷ್ಟು ಓಡಾಡಿ ಅಂತ. ಯಾಕಂದ್ರೆ ಟೂರಿಸಂ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಎಲ್ಲದೂ ಕೂಡ ಇಂಟಿಗ್ರೇಷನ್ ಮಾಡಿಕೊಂಡು ಕನೆಕ್ಟಿವಿಟಿ ಮಾಡಿಕೊಂಡು ಎಕನಾಮಿ ಬೂಸ್ಟ್ ಮಾಡೋಕ್ಕೋಸ್ಕರ ಈ 6 ಮೆಂಬರ್ಸ್ ಕಂಟ್ರೀಸ್ ಏನಿದೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅವರು ಒನ್ ಸ್ಟಾಪ್ ಟ್ರಾವೆಲ್ ಸೊಲ್ಯೂಷನ್ ಅಂತ. ಓಕೆ, 42 ಆಂತರಿಕ ಸಚಿವರ ಸಭೆಯಲ್ಲಿ GCC ಇದನ್ನ ಅವರು ಮಾಡಬೇಕು ಅಂತೇಳಿ ಒಪ್ಕೋತಾರೆ. ಸೊ ಹಾಗಾಗಿ ಈ ಹೊಸ ವ್ಯವಸ್ಥೆಯಲ್ಲಿ ಗಲ್ಫ್ ನಾಗರಿಕರು ಏನಿದ್ದಾರೆ, ಗಲ್ಫ್ ಕಂಟ್ರೀಸ್ ಅಂತ ಏನ್ ಕರಿತೀವಿ, ಅವರು ವಲಸೆ, ಕಸ್ಟಮ್ಸ್, ಭದ್ರತಾ ತಪಾಸಣೆ ಒಳಗೊಂಡಂತೆ ಎಲ್ಲ ಪ್ರಯಾಣ ಕಾರ್ಯವಿಧಾನವನ್ನು ಒಂದೇ ಚೆಕ್ ಪಾಯಿಂಟ್ ನಲ್ಲಿ ಪೂರ್ಣಗೊಳಿಸಲು ಅನುವು ಮಾಡಿಕೊಡ್ತಾರೆ. ಪ್ರತಿ ಒಂದು ರಾಷ್ಟ್ರಗಳಿಗೂ ಹೋಗ್ಬೇಕು, ಅಲ್ಲಲ್ಲಿ ಚೆಕ್ ಪಾಯಿಂಟ್ಸ್ ಗಳನ್ನು ಮಾಡೋ ನೆಸಿಟಿ ಇಲ್ಲ. ಒಂದ್ ಚೆಕ್ ಪಾಯಿಂಟ್ ಒಂದ್ಸಲ ಮಾಡಿದ್ರೆ ಮುಗೀತು. ಈ ಎಲ್ಲ ಈ 6 ಇದರಲ್ಲಿ ಕೂಡ ನೀವು ಆರಾಮಾಗಿ ಮೂವ್ ಆಗ್ಬೋದು ಅಂತಕ್ಕಂಥದ್ದು. ಸೊ ಕೇಳಬಹುದು, ಒನ್ ಸ್ಟಾಪ್ ಟ್ರಾವೆಲ್ ಸಿಸ್ಟಮ್ ಇದು ಯಾವ ಒಂದು ಪ್ರಾದೇಶಿಕ ಗುಂಪು, ರೀಜನಲ್ ಗ್ರೂಪ್ ಅಂತ ಕೇಳ್ತಾರೆ. ಯಾರು ಸರ್? ಗಲ್ಫ್ ಕೋಆಪರೇಟಿವ್ ಕಾರ್ಪೊರೇಷನ್, GCC ಕೌನ್ಸಿಲ್ಸ್. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಲುವಾಲಾಬಾ ಪ್ರಾಂತ್ಯವು ಎಲ್ಲಿ ನೆಲೆಗೊಂಡಿದೆ ಅಂತ. ಎಲ್ಲಿದೆ ಲುವಾಲಾಬಾ? ಹಿಂಗ್ ಕೇಳ್ತಾರೆ, ಪ್ಲೇಸಸ್ ಇನ್ ನ್ಯೂಸ್ ಅಂತ. ಇದು ಯಾಕೆ ಸುದ್ದಿಯಲ್ಲಿತ್ತು? ಅಲ್ಲಿ ಕಾಪರ್ ಮೈನಿಂಗ್ ಅಲ್ಲಿ ಬ್ರಿಡ್ಜ್ ಏನ್ ಕಟ್ಟಿರ್ತಾರೆ, ಮೈನಿಂಗ್ ಅದು ಕೊಲಾಪ್ಸ್ ಆಗುತ್ತೆ. ತುಂಬಾ ಜನ ಸಾವಾಗ್ತದೆ. ಅಲ್ಲೂ ಕೂಡ 70 ಜನ, 35 ಅಂತ 70 ಜನ ಅಲ್ಲಿ ಡೆತ್ ಆಗ್ತಾರೆ. ಇನ್ನೂ ಒಂದಷ್ಟು ಗಾಯ ಇದ್ದಾರೆ ಅಂತ. ಅಲ್ಲಿ ಬರುತ್ತೆ ಇದು ಅಂದ್ರೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಬರುತ್ತೆ. ಓಕೆ, ಇಂಥದ್ದು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಕಾಂಗೋದಲ್ಲಿ ಲೋಲಾಬೋ ಪ್ರೊವಿನ್ಸಿಯನ್ಸ್ ಅಂತಿದೆ, ಅಲ್ಲಿ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಅಜೇಯ ವಾರಿಯರ್ ವ್ಯಾಯಾಮದ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಭಾರತ ಮತ್ತು UK ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಆಗಿದೆ. ಇದು ದ್ವೈವಾರ್ಷಿಕವಾಗಿ ಆಧಾರದ ಮೇಲೆ, ದ್ವೈವಾರ್ಷಿಕ ಅಂದ್ರೆ 2 ವರ್ಷಕ್ಕೊಂದ್ಸಲ. ಓಕೆ, 2025 ಆವೃತ್ತಿಯ ವ್ಯಾಯಾಮವನ್ನು ಭಾರತ ಆಯೋಜಿಸುತ್ತದೆ. ಯಾವ ಹೇಳಿಕೆ ಸರಿ ಇಲ್ಲಿ ಹೇಳ್ತೀಯಾ? ಅಜೇಯ ವಾರಿಯರ್. ಎಸ್, ಇಲ್ಲಿ 3 ಹೇಳಿಕೆಗಳು ಸರಿ. ಆಲ್ ಆರ್ ಕರೆಕ್ಟ್. ಓಕೆ, ಇದು ಭಾರತದಲ್ಲಿ ನಡೀತಾ ಇದೆ ಸ್ನೇಹಿತರೆ. ರಾಜಸ್ಥಾನ್ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಅಲ್ಲಿ ಇದರಲ್ಲಿ 240 ಜನ ಪಾಲ್ಗೊಂಡಿದೆ. ಸಿಖ್ ರೆಜಿಮೆಂಟ್ ಕೂಡ ಇದೆ ಇದರಲ್ಲಿ. ಇದು 2025 ಎಡಿಷನ್ ಏನಿದೆ ಮಹಾಜನ, ಇದರಲ್ಲಿ ಅಜೇಯ ವಾರಿಯರ್ಸ್ ಬೈ ಆನ್ಯಲ್ ಅಂದ್ರೆ 2 ವರ್ಷಕ್ಕೆ ನಡೀತಕ್ಕಂಥ ಇಂಡಿಯಾ ಮತ್ತೆ UK ನಡುವೆ ನಡೀತಕ್ಕಂಥ ಒಂದು ಎಕ್ಸರ್ಸೈಸ್. ಓಕೆ, ಫೈನ್. ಇದು ಆರ್ಮಿದು. ಓಕೆ, ಅದು ಗೊತ್ತಿರಲಿ, ಮಿಲಿಟರಿ ಎಕ್ಸರ್ಸೈಸ್. ನೆಕ್ಸ್ಟ್, ಯುವ AI ಫಾರ್ ಆಲ್ ಉಪಕ್ರಮದ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸಿಂಪಲ್ ಕ್ವಶನ್, 1 ಸೆಕೆಂಡ್. ಯುವ AI ಫಾರ್ ಆಲ್ ಅಂದ್ರೆ ನೋಡಿ, ಅಗೇನ್ ಇಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಓಕೆ, ಕೃತಕ ಬುದ್ಧಿಮತ್ತೆ ಅಂತ ಏನ್ ಕರಿತೀವಿ, ಪ್ರತಿಯೊಬ್ಬರು ಕಲಿಬೇಕು. ಅದೇನು ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಸರ್ಕಾರ ಉಚಿತವಾಗಿ ಕೊಡುತ್ತೆ, ವಿತ್ ನಿಮಗೆ ಸರ್ಟಿಫಿಕೇಟ್ ಕೊಡುತ್ತೆ. ಇದನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಪ್ರಾರಂಭಿಸಿದ್ದಾರೆ. ವಿಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿನ ಅಲ್ಲ. ಇದು ಇಂಡಿಯಾ AI ಮಿಷನ್ ಅಡಿಯಲ್ಲಿ ಉಚಿತ ರಾಷ್ಟ್ರೀಯ AI ಕೋರ್ಸ್ ಆಗಿದೆ. ಎಸ್, ಕರೆಕ್ಟ್. ಈ ಉಪಕ್ರಮ 1 ಕೋಟಿ ಭಾರತೀಯ ನಾಗರಿಕರನ್ನು ಮೂಲಭೂತ AI ಕೌಶಲ್ಯತೆ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ. ಎಸ್, ದಿಸ್ ಇಸ್ ಕರೆಕ್ಟ್. 2 ಮಾತ್ರ, ಯಾವುದು 2 and 3. ಆಪ್ಷನ್ 1 ತಪ್ಪು. ಯಾಕೆ ತಪ್ಪು ಅಂದ್ರೆ ಇದು ವಿಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲ, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದೇನು ಅಂತಂದ್ರೆ 1 crore ಅಥವಾ 10 million ಇಂಡಿಯನ್ ಸಿಟಿಸನ್ಸ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 4.5 ಗಂಟೆ ಸೆಲ್ಫ್ ಪೇಸ್ಡ್ ಕೋರ್ಸ್ ವೆಬ್ಸೈಟ್ಗಳಲ್ಲಿ ಸಿಗುತ್ತೆ ನಿಮಗೆ. ಯಾವ ವೆಬ್ಸೈಟ್ಗಳು? ಫ್ಯೂಚರ್ ಸ್ಕಿಲ್ ಪ್ರೈಮ್, ಐಗಾಟ್, ಕರ್ಮಯೋಗಿ. ಇಲ್ಲಿ ಹೋದ್ರೆ ನೀವು ಅಲ್ಲಿ ರಿಜಿಸ್ಟರ್ ಹಾಕೊಂಡು ನಿಮಗೆ ಒಂದ್ಸಲ ಈ 4.5 ಗಂಟೆ ಕೋರ್ಸ್ನ ತಗೊಂಡ್ರೆ ನಿಮ್ಗೆ ಸರ್ಟಿಫಿಕೇಟ್ ಗೌರ್ಮೆಂಟ್ ಇಂದ ಕೂಡ ಸಿಗುತ್ತೆ. ಇದು ಫ್ರೀ. ಏನಿರುತ್ತೆ ಇಲ್ಲಿ? ಡಿಸ್ಕವರ್ ವಾಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು, ಹೆಂಗ್ ವರ್ಕ್ ಆಗುತ್ತೆ. ಓಕೆ, ಇದು ಎಲ್ಲೆಲ್ಲಿ ಎಜುಕೇಶನ್, ಕ್ರಿಯೇಟಿವಿಟಿ, ವರ್ಕ್ ಅಲ್ಲಿ ಹೆಂಗೆ ಇದನ್ನ ಬಳಸ್ತಾರೆ. ಓಕೆ, ಹೌ ಟು ಯೂಸ್ AI ಟೂಲ್ಸ್ ರೆಸ್ಪಾನ್ಸಿಬಿಲಿಟಿಲಿ. ಮತ್ತೆ ಈ ರಿಯಲ್ ವರ್ಲ್ಡ್ AI ಯೂಸ್ ಫ್ರಮ್ ಇಂಡಿಯಾದಿಂದ ಹೆಂಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಮತ್ತೆ ಇದರಿಂದ ಏನ್ ಆಪರ್ಚುನಿಟೀಸ್ಗಳಿವೆ ಫ್ಯೂಚರ್ ಅಲ್ಲಿ ಹಿಂಗಾಗುತ್ತೆ. ಈ ತರ ಎಲ್ಲ ನಿಮಗೆ 100% ಫ್ರೀ ಇರ್ತಕ್ಕಂಥದ್ದು. ಒಂದ್ಸಲ 4.5 ಗಂಟೆಗೆ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಸರ್ಟಿಫಿಕೇಟ್ ಆನ್ಲೈನ್ ನಿಮಗೆ ಕೊಡ್ತಾರೆ. ಸೊ ಇದರಿಂದ ಬೇಸಿಕ್ಸ್ ಅರ್ಥ ಆಗುತ್ತೆ. ಸೊ ಟೆಕ್ನಾಲಜಿ ನಾವೆಲ್ಲೂ ಕೂಡ AI ನ ಉಪಯೋಗಿಸಬೇಕು ಎಲ್ಲಾ ಕಡೆ ಅನ್ನೋದು ಇದರ ಪ್ರಮುಖ ಉದ್ದೇಶ. ಸೊ ಹಂಗಾಗಿ ಇದ್ರ ಬಗ್ಗೆ ಕೇಳುವಂತ ನೆಸೆಸಿಟಿ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. CCPA ವೆರಿ ಇಂಪಾರ್ಟೆಂಟ್. ಇದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020 ಬಿಡುಗಡೆ ಆಗಿದೆ. ಲಾಸ್ಟ್ ಇಯರ್ಗಿಂತ ನಾವು ಇನ್ನೂ ಕ್ಲೈಮೇಟ್ ಚೇಂಜ್ ಅಲ್ಲಿ ತುಂಬಾ ಹಿಂದೆ ಉಳಿದ್ಬಿಟ್ಟಿವಿ. ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಇಂಡಿಯಾ.
ನೋಡೋಣ ಬನ್ನಿ ಇದೇನಿದೆ ಅಂತ. ಸೂಚ್ಯಾಂಕದಲ್ಲಿ ಯಾವುದೇ ದೇಶವು ಮೊದಲ 3 ಸ್ಥಾನಗಳಲ್ಲಿ ಸ್ಥಾನ ಪಡೆದಿಲ್ಲ. ಫಸ್ಟ್ 3+ ಯಾವುದೇ ದೇಶ ಇಲ್ಲ ರ್ಯಾಂಕ್ ಅಲ್ಲಿ. ಎಸ್, ಕರೆಕ್ಟ್. ಇತ್ತೀಚಿನ CCPI ಅಂದ್ರೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಮೌಲ್ಯಮಾಪನದಲ್ಲಿ ಭಾರತವನ್ನು ಮಧ್ಯಮ ಕಾರ್ಯಕ್ಷಮತೆ ಹೊಂದಿರುವ ದೇಶದಿಂದ ವರ್ಗೀಕರಿಸಲಾಗಿದೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಎರಡೂ ಕೂಡ ಕರೆಕ್ಟ್ ಇಲ್ಲಿ ಸ್ನೇಹಿತರೆ. ಓಕೆ, ಸೊ ಏನಪ್ಪಾ ಇಲ್ಲೂ ಅಂದ್ರೆ ಅಂತ ನೋಡೋದಾದ್ರೆ, ಈಗೇನು ಬೆಲಂ ಬ್ರೆಜಿಲ್ ಅಲ್ಲಿ ನಡೀತಾ ಇದೆ ಕಾಪಲ್, ಅಲ್ಲಿ ಬಿಡುಗಡೆ ಮಾಡಿದ್ದಾರೆ. ಯಾರು ಬಿಡುಗಡೆ ಮಾಡ್ತಾರೆ ಇದನ್ನು ಕೇಳ್ತಾನೆ, ಎಕ್ಸಾಮ್ ಅಲ್ಲಿ ಕೇಳಿದಾನೆ. CCPI ಯಾರು ಬಿಡುಗಡೆ ಮಾಡ್ತಾರೆ? ಯಾರು ಬಿಡುಗಡೆ ಮಾಡೋದು. ಮತ್ತೆ ಭಾರತದ ರ್ಯಾಂಕ್ ಏನು? ಹೋದ ವರ್ಷಕ್ಕೆ ಕಂಪೇರ್ ಮಾಡಿದೆ, ಲಾಸ್ಟ್ ಇಯರ್ ಅಲ್ಲಿ ಎಷ್ಟಿತ್ತು, ಈ ವರ್ಷ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ, ಇಂಥ ಆಪ್ಷನ್ಸ್ ಗಳು ಬರ್ತವೆ. ಲಾಸ್ಟ್ ಇಯರ್ ಗಿಂತ ನಾವು ಕಮ್ಮಿ ಆಗಿದೆ, ಸ್ಲಿಪ್ ಆಗಿದೀವಿ. ಅಂದ್ರೆ ಲಾಸ್ಟ್ ನಾವು ನೋಡೋದಾದ್ರೆ 10ನೇ ರ್ಯಾಂಕ್ ಅಲ್ಲಿ ಇದೀವಿ, ಈ ಸಲ 23ನೇ ರ್ಯಾಂಕ್ ಆಗಿ ಬಂದಿದೀವಿ ಸ್ನೇಹಿತರೆ. ಲಾಸ್ಟ್ ಇಯರ್ ಹೈ ಪರ್ಫಾರ್ಮೆನ್ಸ್ ಹತ್ರ ಇದ್ವಿ, ಈಗ ಮೀಡಿಯಂ ಪರ್ಫಾರ್ಮರ್ ಅಂತ ಇಲ್ಲೇನೋ ಅದನ್ನ ಹೇಳಿದ್ದು, ಮಧ್ಯಮ ಕಾರ್ಯಕ್ಷಮತೆ ಅಂತ ಮೀಡಿಯಂ ಪರ್ಫಾರ್ಮರ್ ಬಂದಿದೀವಿ. ಓಕೆ, ಸೊ ಇದನ್ನ ಜರ್ಮನ್ ವಾಚ್ ಅಂಡ್ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ನ ಬಿಡುಗಡೆ ಮಾಡುತ್ತೆ. ಓಕೆ, ಇಂಟರ್ನ್ಯಾಷನಲಿ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ. ಫಸ್ಟ್ 3 ಯಾವುದೇ ಇಲ್ಲ, 4ನೇ ಪ್ಲೇಸ್ ಅಂದ್ರೆ ಡೆನ್ಮಾರ್ಕ್ ಇದೆ, 5th ಮೊರಕ್ಕೋ, 6th ಯುನೈಟೆಡ್ ಕಿಂಗ್ಡಮ್ ಬರುತ್ತೆ. ಬಾಟಮ್ ಅಲ್ಲಿ ಇರಾನ್, USA, ಸೌದಿ ಅರೇಬಿಯಾ ಬಾಟಮ್ ಅಲ್ಲಿ ಇದೆ. ಓಕೆ, ಭಾರತ 23ನೇ ರ್ಯಾಂಕು. ಸೊ ಅದು ಗೊತ್ತಿರಲಿ ನಿಮಗೆ. ಅಂಡ್ ಇಲ್ಲಿ ನಾವು ಯಾಕೆ ಹಿಂದೆ ಉಳಿದೀವಿ ಅಂದ್ರೆ ಕೋಲ್ ಪಾಲಿಸಿ. ನಮ್ದು ಯಾವುದೇ ಆದ ಕಲ್ಲಿದ್ದಲನ್ನ ಹೆಂಗ್ ಯೂಸ್ ಮಾಡಬೇಕು, ಹೆಂಗ್ ಬ್ಲಾಕ್ ಮಾಡಬೇಕು, ಆಕ್ಷನ್ ಆಗಿರ್ಬೋದು, ಅದು ಯುಟಿಲೈಸ್, ಇದ್ರ ಬಗ್ಗೆ ಯಾವ್ದು ಕರೆಕ್ಟ್ ಆದ ಪಾಲಿಸಿ ಇಲ್ಲ. ಈಗ ಮಾಡ್ತಾ ಇದ್ದಾರೆ, ಮತ್ತೆ ಅದನ್ನ ಟ್ರ್ಯಾಕ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ. ಈಗ ಟ್ರ್ಯಾಕಿಂಗ್ ಎಲ್ಲ ಬೇರೆ ಇದೆಲ್ಲ ಬಂದಿದೆ, ಪ್ರೀವಿಯಸ್ ಕರೆಂಟ್ ಅಫೇರ್ ಅಲ್ಲಿ ಕವರ್ ಮಾಡಿದೀವಿ, ನೋಡ್ಕೊಳ್ಳಿ. ಫಾಸಿಲ್ ಫ್ಯೂಯಲ್ ಪ್ರೊಡಕ್ಷನ್ ಅಷ್ಟೇ, ಕೋಲ್, ಆಯಿಲ್, ಗ್ಯಾಸ್ ಇಂಥದ್ದು ಜಾಸ್ತಿ ನಾವು ಯೂಸ್ ಮಾಡ್ತಾ ಇದೀವಿ. ಇದರಿಂದ ನಮ್ದು ರ್ಯಾಂಕ್ ಏನಿದೆ ಕ್ಲೈಮೇಟ್ ಒಂದು ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ ಕಮ್ಮಿ ಆಗಿದೆ ನಮ್ದು. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ನೋಡಿ ಎಷ್ಟಿತ್ತು, 10ನೇ ರ್ಯಾಂಕ್ ಇತ್ತು 2020, ಈಗ 23ನೇ ರ್ಯಾಂಕ್ ಬಂದಿದ್ದೀವಿ. ಸೊ ಹಾಗಾಗಿ ಯಾವ್ದ್ರಲ್ಲಿ ಕಮ್ಮಿ ಆಗಿದೆ ಅಂದ್ರೆ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಲ್ಲಿ ಮೀಡಿಯಂ ಅಲ್ಲಿ ಇದೀವಿ, ಎನರ್ಜಿ ಯೂಸ್ ಅಲ್ಲಿ ಮೀಡಿಯಂ ಅಲ್ಲಿ ಇದೀವಿ, ಕ್ಲೈಮೇಟ್ ಪಾಲಿಸಿ ಮೀಡಿಯಂ ಇದೆ, ರಿನ್ಯೂವಲ್ ಎನರ್ಜಿ ಲೋ ಇದೀವಿ ನಾವು. ಇನ್ನು G20 ಕಂಟ್ರೀಸ್ ಅಂತ ನೋಡಿದ್ರೆ ಯುನೈಟೆಡ್ ಕಿಂಗ್ಡಮ್ ಇಸ್ ದ ಹೈ ರೇಟಿಂಗ್ ಹೊಂದಿರುತ್ತೆ. ಯಾಕಂದ್ರೆ UK ನಾವು ಇಲ್ಲೇ ನೋಡಿದ್ವಿ, ರ್ಯಾಂಕ್ ಅಲ್ಲಿ 6th ಪ್ಲೇಸ್ ಅಲ್ಲಿ ಇದೆ, ಇನ್ ಬೇರೆ ಎಲ್ಲ ಜಾಸ್ತಿ ಇದೆ. ಓಕೆ, ಇನ್ನು G20 ನೇಷನ್ ಅಲ್ಲಿ ಚೈನಾ, USA, ರಷ್ಯಾ, ಆಸ್ಟ್ರೇಲಿಯಾ, ಜಪಾನ್, ಸೌದಿ ಅರೇಬಿಯಾ ಆರ್ ವೆರಿ ಲೋ ಪರ್ಫಾರ್ಮರ್. ಅಟ್ಲೀಸ್ಟ್ ಭಾರತ ಈ ಒಂದು ರಾಷ್ಟ್ರದಲ್ಲಿ ಕಂಪೇರ್ ಮಾಡಿದ್ರೆ ನಾವು ಮೀಡಿಯಂ ಅಲ್ಲಿ ಬರ್ತೀವಿ, ಇವರು ವೆರಿ ಲೋ ಬಂದಿದ್ದಾರೆ. ಓಕೆ, ಇನ್ನು CCPI ಬಗ್ಗೆ ಹೇಳೋದಾದ್ರೆ ನಾನು ಆಲ್ರೆಡಿ ಹೇಳಿದೆ, ಆನ್ಯುಯಲಿ ಇದನ್ನ ಮಾಡ್ತಾರೆ. ಇದ್ರಲ್ಲಿ 63 ಕಂಟ್ರೀಸ್ ವಿತ್ ಯುರೋಪಿಯನ್ ಯೂನಿಯನ್ಸ್ ಕೂಡ ಇರ್ತಾರೆ. 4 ಕ್ಯಾಟಗರಿ ಮಾಡ್ತಾರೆ, ನಾನು ಈಗಲೇ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಏನ್ ತೋರಿಸ್ತಾರೆ, ರಿನ್ಯೂಬಲ್ ಕ್ಲೈಮೇಟ್ ಪಾಲಿಸಿ ಅಂದ್ರೆ 4 ಪಿಲ್ಲರ್ ಅಂತ ಹೇಳ್ಬೋದು, ಎನರ್ಜಿ ಯೂಸ್, ಕ್ಲೈಮೇಟ್ ಪಾಲಿಸಿ, ಈ ತರ ಇದಕ್ಕಿಷ್ಟು ವೇಟೇಜ್ ಅಂತ ಕೊಟ್ಟಿರ್ತಾರೆ. ಇದ್ರ ಮೇಲೆ ಮಾಡೋದು ನಾನು ಇಲ್ಲೂ ಕೊಟ್ಟಿದ್ದೀನಿ ನೋಡಿ, ರ್ಯಾಂಕಿಂಗ್ ನೋಡ್ಕೊಳ್ಳಿ, 2026 ರ್ಯಾಂಕಿಂಗ್. ಓಕೆ, ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಪ್ರೀವಿಯಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ 2024 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ. ಇದು ಗೌರ್ಮೆಂಟ್ ಕೊಡ್ತಕ್ಕಂಥದ್ದಲ್ಲ, ಕಾಂಗ್ರೆಸ್ ಏನಿದೆ ಆ ಒಂದು ಪಕ್ಷದಲ್ಲಿ ಅವ್ರದೇ ಒಂದು ಕಮಿಟಿ ಇದೆ, ಅವ್ರು ಕೊಡ್ತಕ್ಕಂಥ ಪ್ರತಿ ವರ್ಷ ಕೊಡ್ತಾರೆ. ಚಿಲಿಯ ಮಾಜಿ ಅಧ್ಯಕ್ಷ ಮಿಚೆಲ್ ಬ್ಯಾಚೆಲೆಟ್ ಅವರಿಗೆ 2024 ಪ್ರಶಸ್ತಿ ಲಭಿಸಿದೆ. ಇದೊಂದು ದ್ವೈವಾರ್ಷಿಕವಾಗಿ ನೀಡಲಾಗ್ತದೆ. ಸೊ ಇಲ್ಲಿ ಒಂದು ಆಪ್ಷನ್ 1 ಸರಿ 2 ತಪ್ಪು. ಪ್ರತಿ ವರ್ಷ ಕೊಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಯಾರು ಇವರು ಅಂದ್ರೆ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಚಿಲಿ. ಆಕ್ಚುಲಿ ಇವರು ಚಿಲಿಗೆ 2 ಸಲ ಪ್ರೆಸಿಡೆಂಟ್ ಆಗಿರ್ತಾರೆ. ಅದಕ್ಕಿಂತ ಮುಂಚೆ ಫಸ್ಟ್ ವುಮೆನ್ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆಗಿರ್ತಾರೆ. ಇವರು ಚಿಲಿ ಅಂದ ತಕ್ಷಣ ನಿಮಗೆ ಇಲ್ಲಿ ಸೌತ್ ಅಮೆರಿಕಾ ಅಥವಾ ಲ್ಯಾಟಿನ್ ಅಮೆರಿಕಾ ಅಂತ ಏನ್ ಕರಿತೀವಿ, ಅವ್ರು ಚಿಲಿಗೆ ಒಂದೇ ಅಲ್ಲ, ಅವರು ಚಿಲಿ, ಲ್ಯಾಟಿನ್ ಅಮೆರಿಕಾ ಕೂಡ ಇವರ ಒಂದು ಶಾಂತಿಯನ್ನ ಬಿಹೈಂಡ್ ಬಾರ್ಡರ್ ಅಂತ ಏನ್ ಕರಿತೀವಿ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇದನ್ನ ಎಕ್ಸಾಮ್ ಅಲ್ಲಿ ಒಂದೊಂದ್ಸಲ ಕೇಳದು ಇರಬಹುದು. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಅಂಡ್ ಇಲ್ಲಿ ನಾವು ನೋಡೋದಾದ್ರೆ ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರುವ ಬಿರ್ಸಾ 101 ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಬಿರ್ಸಾ 101 ಅಂತಕ್ಕಂಥ ಏನಿದೆ ನೋಡಿ, ಬಿರ್ಸಾ ಮುಂಡಾ ಅಂತೀವಲ್ಲ, ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರ 150ನೇ ಒಂದು ಅವರ ವಾರ್ಷಿಕೋತ್ಸವದ ಅಂದ್ರೆ ಅವ್ರ ಹುಟ್ಟಿದ ಇದಕ್ಕೋಸ್ಕರ ಇದನ್ನ ಅವ್ರ ಹೆಸರಿಟ್ಟಿರ್ತಕ್ಕಂಥ ಇದು ಕುಡುಗೋಲು ಕಣಯ ರೋಗಕ್ಕೆ ಕ್ರಿಸ್ಪ್ ಆಧಾರಿತ ಜೀನ್ ಚಿಕಿತ್ಸೆ ಆಗಿದೆ. ಈ ಅಂದ್ರೆ ಕುಡುಗೋಲು ಅಂತಂದ್ರೆ ಏನೋ, ಸಿಕ್ಕಲ್ ಸೆಲ್ ಅಂತ ಏನ್ ಕರಿತೀವಿ. ಸಿಕ್ಕಲ್ ಸೆಲ್ ನಿಮಗೆ ಎಲ್ಲ ಗೊತ್ತಿದೆಯಲ್ಲ ನಿಮಗೆ, ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್, ಹಿಮೋಗ್ಲೋಬಿನ್ ನಿಮ್ಗೆ ಈ ತರ ರೆಡ್ ಹಿಂಗಿರ್ಬೇಕು, ರೆಡ್ ಅದೇನಾಗಿರುತ್ತೆ ಹಿಂಗ ಅರ್ಧ ಚಂದ್ರಾಕೃತಿ ಇರುತ್ತೆ ಅಲ್ವಾ, ಇದರಿಂದ ಆಕ್ಸಿಜನ್ ಕೊರತೆ ಆಗುತ್ತೆ. ಸಿಕ್ಕಲ್ ಸೆಲ್ ಅನಿಮಿಲಿಯಾ ಅಂತೀವಿ. ಇದನ್ನು ತಡೆಗಟ್ಟಬೇಕು ಅಂತಂದ ಹೇಳಿ ಅವರು ಕ್ರಿಸ್ಪ್ ಅಂತಂದ್ರೆ ಜೀನ್ಸ್ ಗಳನ್ನ ಎಲ್ಲಿ ಅದು ಪ್ರಾಬ್ಲಮ್ ಇದೆ ಆ ಜೀನ್ಸ್ ಗಳನ್ನ ಎಡಿಟ್ ಮಾಡಿ ಮಾಡ್ತಕ್ಕಂಥದ್ದು, ಅಂದ್ರೆ ತೆಗೆದು ಬೇರೆ ಮಾಡೋದು. ಹಾಗಾಗಿ ಕ್ರಿಸ್ಪ್ ಬೇಸ್ ಜೀನ್ ಥೆರಪಿ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ ಸಾಕು, ಇದ್ರ ಬಗ್ಗೆ ತುಂಬಾ ಡೀಟೇಲ್ ಕೇಳಲ್ಲ. ಆ ಒಂದು ಬಿರ್ಸಾ 101 ಅಂತ ಏನಕ್ಕೆ ಇಟ್ಟಿದ್ರೆ 150ನೇ ಆನಿವರ್ಸರಿ ಬಿರ್ಸಾ ಮುಂಡಾ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಸೊ ಹಾಗಾಗಿ ಇದನ್ನ ಹೆಸರಿಟ್ಟಿರ್ತಕ್ಕಂಥದ್ದು. ಅಂಡ್ ಇದು ಪ್ರಮುಖವಾಗಿ ನಿಮಗೆ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಿರಬೇಕು ಅಂದ್ರೆ, ಸಿಕ್ಕಲ್ ಸೆಲ್ ಫ್ರೀ ಇಂಡಿಯಾ 2047 ನಾವು 2047 ಒಳಗೆ ನಾವು ಕಂಪ್ಲೀಟ್ ಈ ಕುಡುಗೋಲು ಕಣ ರೋಗನ ಕಂಪ್ಲೀಟ್ ಆಗಿ ನಾವು ತೆಗೆದಾಕ್ಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಇದೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ,
ನೆಕ್ಸ್ಟ್ ಬರ್ತೀನಿ. ಜಾಗತಿಕ ಮೀಥೇನ್ ಸ್ಥಿತಿ ವರದಿ 2025 ಯಾರಿಗೆ ಬಿಡುಗಡೆ ಮಾಡಿದ್ರು? ಗ್ಲೋಬಲ್ ಮೀಥೇನ್ ಸ್ಟೇಟಸ್ ರಿಪೋರ್ಟ್, ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ ಸ್ನೇಹಿತರೆ. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಲ್ಲಿ 74-75% ಕಾರ್ಬನ್ ಡೈಆಕ್ಸೈಡ್ ಆದ್ರೆ, ಮೀಥೇನ್ ನಿಮ್ಗೆ 17-19% ನಿಮಗೆ ಮೀಥೇನ್ ನಮಗೆ ಒಂದು ಪರ್ಸೆಂಟೇಜ್ ಆಫ್ ಇದು ನಮಗೆ ಸಿಗುತ್ತೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಹೇಳ್ತೀರಾ? ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಮತ್ತು ಹವಾಮಾನ ಮತ್ತು ಶುದ್ಧ ಗಾಳಿ ಒಕ್ಕೂಟ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಏನ್ ಹೇಳುತ್ತೆ ಇದರಲ್ಲಿ ಅಂತ ನೋಡೋದಾದ್ರೆ, ಈ ಕ್ಲೈಮೇಟ್ ಅಂಡ್ ಕ್ಲೀನ್ ಏರ್ ಕೋಅಲಿಷನ್ ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಅನಲೈಸ್ ಮಾಡ್ತಾರೆ. ಅಂದ್ರೆ ಇಂಡಿಯಾ ಹ್ಯಾಸ್ ಬಿಕಮ್ ಗ್ಲೋಬಲ್ ಹಾಟ್ಸ್ಪಾಟ್ ಆಗಿದೆ ಮೀಥೇನ್ ಎಮಿಷನ್ ಅಲ್ಲಿ ಅಂತ, ಬಿಕಾಸ್ ಆಫ್ ಸ್ಟಬಲ್ ಬರ್ನನ್. ಅಂದ್ರೆ ಏನು ಅವರು ಕಳೆಗಳನ್ನ ಸುಡ್ತೀವಲ್ಲ, ಅದರಿಂದ ಮೀಥೇನ್ ಎಮಿಷನ್ ತುಂಬಾ ಇದೆ ಇಂಡಿಯಾದಲ್ಲಿ ಅನ್ನೋದು ಈ ರಿಪೋರ್ಟ್ ಹೇಳ್ತಕ್ಕಂಥದ್ದು. ಇದನ್ನ ಮಾಡೋದು ಯಾರು? ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂಡ್ ಕ್ಲೈಮೇಟ್ ಅಂಡ್ ಕ್ಲೀನ್ ಏರ್ ಕೋಅಲಿಷನ್ ಅಂತಕ್ಕಂಥದ್ದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಇದು ಬಿಟ್ರೆ ಇದನ್ನ ಬಿಟ್ಟು ನಾವು ನೋಡೋದಾದ್ರೆ, ಇಲ್ಲಿ ನೋಡಿ, ಮೀಥೇನ್ ಎಮಿಷನ್ ಪ್ರೋಗ್ರೆಸ್ ಅಂಡ್ ಮಿಟಿಗೇಷನ್ ಎಫರ್ಟ್ ಗ್ಯಾಪ್ ಮೀಟ್ಸ್ ಗ್ಲೋಬಲ್ ಮೀಥೇನ್ ಪ್ಲೆಡ್ಜ್ ಟಾರ್ಗೆಟ್ ಏಮ್ ಟು ರೆಡ್ಯೂಸಿಂಗ್ ಮೀಥೇನ್ ಎಮಿಷನ್ ಬೈ 30% ಫ್ರಮ್ 2020 ಲೆವೆಲ್ ಬೈ 2030. ಅಂದ್ರೆ ಗ್ಲೋಬಲ್ ಅಲ್ಲಿ ನಾವು ಅಂದ್ರೆ ಪ್ರಪಂಚದಾದ್ಯಂತ 2030 ಒಳಗೆ 2020 ಲೆವೆಲ್ ಏನೈತೆ ಅದಕ್ಕಿಂತ 30% ಕಮ್ಮಿ ಮಾಡಬೇಕು ಅಂತ ನಮ್ಮ ಟಾರ್ಗೆಟ್ ಇದೆ. ಓಕೆ, ಎಗೇನ್ ಇದು ಎಲ್ಲಿ ಬಿಡುಗಡೆ ಮಾಡ್ತಾರೆ? ನಮ್ಮ ಬೆಲಮ್ ಬ್ರೆಜಿಲ್ COP30 ನಡೀತಾ ಇದೆಯಲ್ಲ, ಅಲ್ಲಿ ಬಿಡುಗಡೆ ಮಾಡ್ತಾರೆ. ಅಂಡ್ ಇಲ್ಲಿ ಇನ್ನೊಂದು ಹೇಳುತ್ತೆ, ಇಂಡಿಯಾ ಇಸ್ ದ 3rd ಲಾರ್ಜೆಸ್ಟ್ ಮೀಥೇನ್ ಎಮಿಟರ್ ಆಫ್ಟರ್ ಚೈನಾ ಅಂಡ್ ಯುನೈಟೆಡ್ ಸ್ಟೇಟ್ಸ್. ಚೈನಾ ಫಸ್ಟ್, ಯುನೈಟೆಡ್ ಸ್ಟೇಟ್ಸ್ ಸೆಕೆಂಡ್, ಇಂಡಿಯಾ ಇಸ್ ದ 3rd ಲಾರ್ಜೆಸ್ಟ್ ಎಮಿಟ್ ಮಾಡೋದ್ರಲ್ಲಿ ಯಾವುದು ಮೀಥೇನ್. ಎಸ್ಪೆಷಲಿ ನಾವು ಅಗ್ರಿಕಲ್ಚರ್ ಇದರಿಂದ ನಾವು ಜಾಸ್ತಿ ಎಮಿಟ್ ಮಾಡ್ತೀವಿ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ, ಮೀಥೇನ್ ಎಮಿಷನ್ ಫ್ರಮ್ ವೇಸ್ಟ್ ಬರ್ನಿಂಗ್ ಇಂಡಿಯಾ 4.4 ಮಿಲಿಯನ್ ಟನ್ 1995 7.4 ಮಿಲಿಯನ್ ಟನ್ 2020 ಆಗಿದೆ. 64% ಇನ್ಕ್ರೀಸ್ ಆಗಿದೆ. ಓಕೆ, ಅಂಡ್ ಆಲ್ಸೋ ಇನ್ ದ ಸೇಮ್ ಪೀರಿಯಡ್ ಪ್ರಪಂಚದಾದ್ಯಂತ ನೋಡಿದ್ರೆ 56 ಮಿಲಿಯನ್ ಅಂದ್ರೆ 80 ಮಿಲಿಯನ್ಸ್ ಟನ್ ಇನ್ಕ್ರೀಸ್ ಆಗಿದೆ. 43% ಇನ್ಕ್ರೀಸ್ ಆಗಿದೆ. ಓಕೆ, ಇಂಡಿಯಾದಲ್ಲಿ ಇನ್ಕ್ರೀಸ್ ಆಗಿದೆ, ವರ್ಲ್ಡ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಆ ತರ ನೋಡೋದಾದ್ರೆ ಇಂಡಿಯಾ ಮೀಥೇನ್ ಎಮಿಷನ್ ಅಲ್ಲಿ ವರ್ಲ್ಡ್ ಅಲ್ಲಿ 40%, ವರ್ಲ್ಡ್ ಅಲ್ಲಿ 40% ಅಗ್ರಿಕಲ್ಚರ್ ಇಂದ ಆದ್ರೆ, ಅಗ್ರಿಕಲ್ಚರ್ ಹ್ಯೂಮನ್ ಆಕ್ಟಿವಿಟಿಯಿಂದ 60% ಆಗುತ್ತೆ. ಆದ್ರೆ ನಮ್ಮ ಇಂಡಿಯಾ ಅಂತ ತಗೊಂಡಾಗ ಬರೀ ಅಗ್ರಿಕಲ್ಚರ್ ಇಂದ 12% ನಮಗೆ ಈ ಮೀಥೇನ್ ಎಮಿಷನ್ ಆಗ್ತಾ ಇದೆ ಸ್ನೇಹಿತರೆ. ಇದನ್ನ ಕಮ್ಮಿ ಮಾಡಬೇಕು ಅಂತ. ಮೀಥೇನ್ ಬಗ್ಗೆ ನಾವು ನೋಡಿದ್ರೆ, ಇಟ್ ಇಸ್ ಎ ನ್ಯಾಚುರಲ್ ಗ್ಯಾಸ್. ಇದು ಪ್ರೈಮರಿ ಹೈಡ್ರೋಕಾರ್ಬನ್, ದಟ್ ಇಸ್ ಪ್ರೈಮರಿಲಿ ಕಾಂಪೋನೆಂಟ್ ಆಫ್ ನ್ಯಾಚುರಲ್ ಗ್ಯಾಸ್. ಕಲರ್ಲೆಸ್ ಇರ್ತಕ್ಕಂಥದ್ದು ಗ್ಯಾಸ್ ಇದು, ಫ್ಲೇಮಬಲ್, ವಾಟರ್ ಇನ್ಸಾಲಬಲ್ ಗ್ಯಾಸ್ ಇದು. ಹಾಗಾಗಿ ದಿಸ್ ಇಸ್ ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ತೀನಿ ಇಂಥ ಪಾಯಿಂಟ್ಸ್ ಗಳನ್ನ. ಮತ್ತೆ ನಾವು ಆಲ್ರೆಡಿ ಹೇಳಿದ್ರೆ ಕಾರ್ಬನ್ ಡೈ 74% ಅಷ್ಟು ಏನೋ ನಮಗೆ ಕೊಡುಗೆ ಕೊಡ್ತಾ ಇದೆ. ಗ್ರೀನ್ ಹೌಸ್ ಗ್ಯಾಸ್ ಅಲ್ಲಿ ಮೀಥೇನ್ 19% ಕೊಡುಗೆ ಕೊಡ್ತದೆ. ನೈಟ್ರಸ್ ಆಕ್ಸೈಡ್ 7% ಕೊಡುಗೆ ಕೊಡ್ತದೆ. ಈ ಮೀಥೇನ್ ಅಗ್ರಿಕಲ್ಚರ್, ಲೈಫ್ ಸ್ಟಾಕ್, ರೈಸ್ ಕಲ್ಟಿವೇಶನ್, ಫಾಸಿಲ್ ಫ್ಯೂಯಲ್ ಸಿಸ್ಟಮ್, ಲ್ಯಾಂಡ್ಸ್, ಹಿಲ್ಸ್ ಅಂಡ್ ಬಯೋಮಾಸ್ ಬರ್ನಿಂಗ್ ಇಂದ ಆಗ್ತಕ್ಕಂಥದ್ದು. ಸೊ ಇದನ್ನ ಕೇಳ್ತಾನೆ. ಒಂದು ಮೀಥೇನ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ, ಮತ್ತೆ ಇದರ ಒಂದು ಯಾರು ಬಿಡುಗಡೆ ಮಾಡ್ತಾರೆ, ಸೊ ಇಂಥದ್ದೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ಇದೆಲ್ಲ ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಯಾವುದು ವೀಕ್ಲಿದಾಗಿರ್ಬೋದು, ಮಂತ್ಲಿದಾಗಿರ್ಬೋದು, ಚೆಕ್ಔಟ್ ಮಾಡಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ. ಯಾಕಂದ್ರೆ ಅದರ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ನಿಮಗೆ, ಎಲ್ಲ ಕರೆಂಟ್ ಅಫೇರ್ಸ್ಗಳದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.